ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ, ಒಳ ಮೀಸಲಾತಿ ವಿರೋಧಿಸುವ ಕೊಲಂಬೋ ಸಮುದಾಯಗಳ ಸಮಿತಿ ಹಾಗೂ ಗದಗ ಜಿಲ್ಲಾ ಬಂಜಾರ ಸಮುದಾಯದ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಗದಗ್ನಲ್ಲಿ ನಡೆದಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇಂದು 5ನೇ ದಿನಕ್ಕೆ ಕಾಲಿಟ್ಟಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಎತ್ತಿನ ಚಕ್ಕಡಿ ಏರಿದ ಪ್ರತಿಭಟನಾಕಾರರು ಗುಡ್ಡಗಾಡು ಪ್ರದೇಶದ ಹುಲ್ಲು ಬಳಸಿ ಕಸಬರಗಿ ಮಾಡಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಕೆಲಕಾಲ ವಿವಿಧ ವೃತ್ತಗಳಲ್ಲಿ ರಸ್ತೆ ತಡೆ ನಡೆಸಿ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಜನ ಪ್ರತಿಭಟನಾಕಾರರು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಗದಗ ಜಿಲ್ಲೆಯಿಂದ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಿಳಿಸುವುದೇನೆಂದರೆ, ನಾವು ಸೆಪ್ಟೆಂಬರ್ 10ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಆದ ಹೋರಾಟವನ್ನು ಮಾಡಿದ್ವಿ. ನಾವು ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದು, ಅದರಲ್ಲಿ ನಮ್ಮ 63 ಜಾತಿಗಳಿಗೆ ಸಮನಾದ ಅಂದರೆ 6% ಮೀಸಲಾತಿಯನ್ನು ನೀಡಬೇಕೆಂದು ನಾವು ಅವರಲ್ಲಿ ಮನವಿ ಮಾಡಿದ್ವಿ. ಆದರೆ ಇನ್ನೂವರೆಗೂ ಸರ್ಕಾರ ಎಚ್ಚೆತ್ತುಕೊಳ್ಳೋದ್ರಿಂದ ನಾವು ಪ್ರತಿಯೊಂದು ಜಿಲ್ಲಾ ತಾಲೂಕು ವತಿಯಿಂದ ಬೃಹತ್ತಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ನಮ್ಮದು ಇದು ಗದಗದಿಂದ 6ನೇ ತಾರೀಕಿಂದ ಇವತ್ತು 5ನೇ ದಿನದ ಹೋರಾಟ. ನಾವು ಇನ್ನೂ ಬೃಹತ್ತಾದ ಹೋರಾಟಗಳನ್ನು ಮಾಡಿ ಈ ಹೋರಾಟ ಉಗ್ರರೂಪ ಪಡೆದುಕೊಳ್ಳಂತೆ ಮಾಡದಂತೆ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕಂತ ಸರ್ಕಾರಕ್ಕೆ ಏನು ಮನವಿ ಅಂದರೆ, ನಮ್ಮದು ಈ ಒಳ ಮೀಸಲಾತಿಯಲ್ಲಿ ಜಾರಿಗೆ ತಂದಾಯಿತು. ಆದರೆ ನಮಗೆ 63 ಜಾತಿಗಳಿಗೆ ಸೇರಿ 6% ಮೀಸಲಾತಿ ನೀಡಿದ್ದಲ್ಲಿ ನಮ್ಮ ಹೋರಾಟಗಳನ್ನು ಎಲ್ಲ ಸಮುದಾಯದ ಮುಖಂಡರು ಹಾಗೂ ಸಮುದಾಯಗಳು ಹಿಂಪಡೆದು ಯಥಾಸ್ಥಿತಿ ಸರ್ಕಾರಕ್ಕೆ ಯಾವುದೇ ಒಂದು ಅಪಪ್ರಚಾರ ಮಾಡದಂತೆ, ಇದೇ ರೀತಿ ಹಿಂದೆ BJP ಸರ್ಕಾರ ಕೂಡ ನಮಗೆ 4% ಮೀಸಲಾತಿ ನೀಡಿ ಈ ಹಿಂದೆ ಅವರು ಕೂಡ ಸುಮಾರು 55 ಶಾಸಕರ ಸ್ಥಾನವನ್ನು ಸೋಲಾಯಿತು. ಅದರಿಂದ ಈ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಇಲ್ಲದಿದ್ದರೆ ಇದೇ ರೀತಿ ಕಾಂಗ್ರೆಸ್ ಸರ್ಕಾರವನ್ನು ಮುಂದೆ ಬರುವ 28ನೇ ಚುನಾವಣೆಯಲ್ಲಿ 2028 ಚುನಾವಣೆಯಲ್ಲಿ ಇದೇ ಮಾರ್ಗವನ್ನು ಅನುಸರಿಸಿ ಇದೇ ಪರಿಸ್ಥಿತಿ BJPಯ ಪರಿಸ್ಥಿತಿ ಕೂಡ ಕಾಂಗ್ರೆಸ್ ಅನುಭವಿಸಬೇಕಾಗುತ್ತೆ. ಆ ರೀತಿ ಆಗದಂತೆ ಈ ಸಿದ್ದರಾಮಯ್ಯ ಸರ್ಕಾರವರು ಇನ್ನೂ ಕಾಲ ಮಿಂಚಿಲ್ಲ. ಏನಾರು ಮಾಡಿ ಇದೊಂದು ಮೀಸಲಾತಿ ಸ್ವಲ್ಪ 6% ಕೊಟ್ಟಲ್ಲಿ ನಮ್ಮ ಸಮುದಾಯ ಇಷ್ಟಕ್ಕೆ ಸಮಾಧಾನ ಆಗುತ್ತದೆ. ಇವತ್ತಿನ ದಿವಸ ನಾವು ಇವತ್ತು 5ನೇ ದಿವಸ, ಒಂದು 5 ದಿವಸದಿಂದ ಮಹಾತ್ಮ ಗಾಂಧಿ ಸರ್ಕಲ್ನಿಂದ ಪಾದಯಾತ್ರೆ ಮುಖಾಂತರ ಬಂದು ಆಯಾ ತಾಂಡೆಗಳ 72 ತಾಂಡ ನಮ್ಮ ಗದಗ ಜಿಲ್ಲೆ ಒಳಗೆ ಉಸ್ತು ನಾಯಕ್ ಕಾರ್ಬಾರಿ ಡಾವ್ ನಮ್ಮ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡಿ 72 ತಾಂಡ ನಾಯಕರು ಇಲ್ಲಿ ಒಂದು ಠೇರಾವ್ ಮಾಡ್ಕೊಂಡಿವಿ. ಏನು ಮಾಡ್ಕೊಂಡಿವಿ ಅಂದ್ರೆ, ಈ ಸರ್ಕಾರ ನಮಗೆ ಭಾಳ ಅನ್ಯಾಯ ಮಾಡೈತಿ, ಇದನ್ನು ಹಂಗೆ ಬಿಡೋದು ಬೇಡ. ಯಾಕಂದ್ರೆ ಅವ್ರ ಅಪ್ಪಂದಲ್ಲಿ ಇದು ಹಕ್ಕು, ಈ ಹಕ್ಕು ಹಿಂದಿಲ್ಲಿ ಬಂದೈತಿ. ಅಂಬೇಡ್ಕರ್ ಸಾಹೇಬರಿದ್ದಾಗ, ಮೈಸೂರು ಒಡೆಯರಿದ್ದಾಗ ಅವ್ರು ಕೊಟ್ಟಂಥ ಹಕ್ಕು. ಇವತ್ತು ಏನು ಮಾಡಿದ್ವಿ ನಾವು? ಗಾಂಧಿ ಸರ್ಕಲ್ನಿಂದ ಕಿತ್ತೂರು ಚೆನ್ನಮ್ಮಗಳನ್ನು ಮಾಲಿ ಹಾಕಿ ಎಲ್ಲ ಅಲ್ಲಿಂದ ಇಲ್ಲಿ ಮಟ್ಟನೂ ಎಲ್ಲ ರೋಡ್ ಬೆಳ್ಕೊಂಡು ಬಂದೀವಿ. ಹೆಣ್ಮಕ್ಳು ಕಸಬರಿಗೆ ಹಿಡ್ಕೊಂಡು ಎಲ್ಲ ಬೆಳ್ಕೊಂಡು ಬಂದಾರ. ಇವತ್ತು ಇಲ್ಲಿ ಬಂದೀವಿ. ಇನ್ನೂ 6 ದಿವಸ ಐತಿ. ನಮ್ಮ 6 ದಿವಸ ಒಳಗೆ ಇನ್ನು 7 ದಿವಸ ಐತಿ. 7 ದಿವಸ ಒಳಗಾಗಿ ಈ ಸರ್ಕಾರ ನಮ್ಮ ಮನವಿಯನ್ನ ತಗೊಳ್ಳಿರಂದ್ರೆ ಮುಂದೆ 7 ದಿವಸ ಅಲ್ಲ 11 ದಿವಸ ಕುಂತುಂಡು ಮಾಡೀವಿ. 11 ತಿಂಗಳಲ್ಲಿ ಇಲ್ಲಿಂದ ಎದ್ದು ಹೋಗೋದಿಲ್ಲ ಅಂತ ನಾವೊಂದು ಎಲ್ಲ ನಾಯಕರು ಕೂಡಿ ಮಾತಾಡಿ ನಾವೆಲ್ಲ ಬಂದೋಬಸ್ತ್ ಮಾಡ್ಕೊಂಡಿವಿ. ಆದರೆ 11 ದಿವಸ ಲಾಸ್ಟ್ ಐತಿ. ಅದ್ರ ಒಳಗೆ ಬಂದು ಈ ಸರ್ಕಾರ ನಮ್ಮ ಮನೆಗೆ ತಗೋಬೇಕು. ತಗೊಳ್ಳಿಲ್ಲ ಅಂದ್ರೆ ಅದು ಎಲ್ಲಿ ಹೋಗ್ತೈತಿ ಹೋಲಿ. ನಮಗೆ ಇವ್ರಪ್ಪನ ಮನೆಗೆ ಕೊಟ್ಟಿಲ್ಲ, ಇವ್ರಪ್ಪನ ಮನೆ ನಾವು ಕಸ್ಕೊಳಕ್ಕೆ ಕಟ್ಟಿಲ್ಲ, ಇವ್ರಪ್ಪನ ಮನೆ ನಮ್ಗೆ ಕೊಡಕ್ಕೆ ಕಟ್ಟಿಲ್ಲ. ನಮ್ಮ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರು, ಮೈಸೂರು ಒಡೆಯರು ಕೊಟ್ಟಂತ ಹಕ್ಕದು ಇವ್ರಪ್ಪಂದು. ಇವ್ರು ಬದಲಾವಣೆ ಮಾಡಕ್ಕೆ ಇವ್ರು ಯಾರು? ನಮಗೆ ಬದಲಾವಣೆ ಮಾಡಕ್ಕೆ ಇವ್ರದ್ದು ಏನೈತಿ? ಈ ಸಿದ್ದಪ್ಪ ಏನೈತಿ? ಈ ಸರ್ಕಾರ ಏನೈತಿ? ಇವ್ರ ಕಡೆ ನಾವು ಕೇಳಕ್ಕೆ ಕಟ್ಟಿಲ್ಲ. ನಮ್ಮ ಹಕ್ಕು ನಮಗೆ ಇರಲಿ ಅಂತ ಹೇಳಿ 72 ತಾಂಡ ನಾಯಕರು ಹಗಲು ರಾತ್ರಿ ಇಲ್ಲಿ ಕುಂತು ನಮ್ಮ ಮಕ್ಕಳ ಸಲುವಾಗಿ
ನಮ್ಮ ಮೊಮ್ಮಕ್ಕಳ ಸಲುವಾಗಿ ನಾವು ಬಡದಾಡಿ ಇಲ್ಲಿ ಕುಂತೀವಿ. ನಮ್ಮ ಸ್ವಾಮಿಗಳು ಸಂತರು ಎಲ್ಲರೂ ಕೂಡಿ ಪಾದಯಾತ್ರೆಯಿಂದ ಮನೆಗೆ ಹೋಗೋಣ, ಅವ್ರ ಸಾಹೇಬ ಮನೆಗೆ ಹೋಗೋಣ ಅಂತೇಳಿ ಅವತ್ತಿನ ದಿವಸ ಒಂದು ಹಮ್ಮಿಕೊಂಡಿದ್ವಿ. ಆವಾಗ ಅಲ್ಲಿ ನಡ್ಕೊಂಡು ಹೋಗಿ ನಡು ದಾರಿಯಾಗ ಪೊಲೀಸಿಗೆ ಹಚ್ಚಿ ತೆರಬ್ ಹಾಕಿದ್ರು. ನಮ್ಗೆ ತೆರಬ್ ಹಾಕಿಂದ ಅಲ್ಲಿ ಮೀಟಿಂಗ್ ಮಾಡಿದ್ರು. ಕೊಪ್ಪಳಕ್ಕೆ ಎಲ್ಲ ಹೋಗಿದ್ರು ಅವರು ಬಂದದ್ದು. ಇವ್ರು ಪೊಲೀಸರು ತೆರಬ್ ಹಾಕಿದ್ವಿ. ಅಲ್ಲಿ ಕುಂತೀವಿ. ಹೆಂಗೆ ಕುಂತೀವಿ ಅಂದ್ರೆ ಅವಾಗ ಬಂದು ನಮ್ಮ ಮನವಿ ತಗೊಂಡು ಏನಂತ ತಗೊಂಡು, ನಿಮ್ಮ ಹಕ್ಕು ನನ್ನ ತಲೆ ಮ್ಯಾಗ ಐತಿ, ಇದನ್ನು ಬದಲಾವಣೆ ಮಾಡಿಸ್ಕೊಡ್ಲಿಲ್ಲ ಅಂತೇಳಿ ಮಾತು ಕೊಟ್ಟಿದ್ರು ನಮ್ಗೆ. ಅಲ್ಲಿಂದ ನಾವು ಸುಮ್ಕಿದ್ವಿ. ಆದ್ರೆ ನಮ್ಮ ಕಾನೂನು ಸಚಿವರು ಎದ್ರನ್ನು ಒಳಗೆ ಏನು ಮನೆ ಅನ್ಯಾಯ ಮಾಡ್ಯಾರಂದ್ರೆ ನಾವು ಬಿಡುವುದಿಲ್ಲ. ಅದು ಬೆಕ್ಕಾಗಲಿ. ಇವತ್ತ ಗದಗಿನ ಮಠ ಮಾಡಿ ನಾವು ಮುಂದೆ ಬೆಂಗಳೂರಲ್ಲಿ, ಬೆಂಗಳೂರು ಮುಗಿದಿಂದ ದಿಲ್ಲಿಗೆ ಹೋಲಿ ಅಲ್ಲಿ ಮಠ ನಾವು ಹೋರಾಟ ಮಾಡಕ್ಕೆ ಸಿದ್ಧ ಇದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿ ಜಾರಿಗೆ ತಂದು ನಮ್ಮ ಕೋಲಂಬ ಸಮುದಾಯಗಳಿಗೆ ಒಂದು ಮರಣ ಶಾಸನವನ್ನು ಬರೆದಿಟ್ಟಿದ್ದಾರೆ. ನಾವು ಇದನ್ನು ಅರಿತುಕೊಂಡು ನಾವು ಲಂಬಾಣಿ ಸಮುದಾಯದವರು ಗದಗ ಜಿಲ್ಲೆಯ ಸುಮಾರು 72 ತಾಂಡದ ನಾಯಕರು ನಾವು ಗದಗ ಜಿಲ್ಲಾಧಿಕಾರಿಗಳ ಮುಖಾಂತರದ ಜಿಲ್ಲಾಧಿಕಾರಿಗಳ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದೀವಿ. ಆ ಧರಣಿಯ ಉದ್ದೇಶ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ ನಮ್ಮ ಸಮುದಾಯದಲ್ಲಿ ತೀರ್ಕೊಂಡ್ರೆ 1ನೇ ದಿವಸ ಮಣ್ಣು, 3ನೇ ದಿವಸ ಮತ್ತು 13ನೇ ದಿವಸ ಸರ್ಕಾರದ ದಿನಕರ್ಮಗಳನ್ನು ನಾವು ಮಾಡಿ ಅಲ್ಲಿವರೆಗೂ ನಾವು ಕಾಯ್ತೀವಿ. ಈ ಅವಧಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರಬೇಕು, ಇಲ್ಲ ನಮ್ಮ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಮಾಜ ಕಲ್ಯಾಣ ಸಚಿವರು ಬರಬೇಕು, ಜೊತೆಗೆ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಾನೂನು ಸಚಿವರು ಕೂಡ ನಮ್ಮ ಮನವಿಯನ್ನು ತಗೊಳ್ಳಿಕ್ಕೆ ಬರಬೇಕು. ನಮ್ಮ ಮನವಿಯನ್ನು ತಗೊಂಡು ನಮ್ಮ ಮನವಿಯನ್ನು ಏನು ಮಾಡಿರ್ತಕ್ಕಂಥ ಒಳ ಮೀಸಲಾತಿ ಜಾರಿಯನ್ನು 665 ಅಂತೇಳಿ ಮಾಡಿದಾರಲ್ಲ, ನಾವು ನಮ್ಮ ಮುಖ್ಯ ಬೇಡಿಕೆ ಏನಪ್ಪ ಅಂದರೆ, ನೋಡಿ ಸ್ವಾಮಿ, ನಮಗೆ ಲಂಬಾಣಿ ಬೋವಿ ಕೊರ್ಮ ಕೊರ್ಚ ನಮ್ಮ ಸಮುದಾಯಕ್ಕೆ ಸಿ ಗುಂಪನ್ನು ಮಾಡಿ ನಮಗೆ 6% ಕೊಡಬೇಕು, ಜೊತೆಗೆ ಅಲೆಮಾರಿ ಸಮುದಾಯದವರಿಗೆ 1% ಕೊಡಬೇಕು. ನಮ್ಮ ಬೇಡಿಕೆ ಇದು. ಹಾಗೂ ಸಂವಿಧಾನದಲ್ಲಿ ಇರದೇ ಇರತಕ್ಕಂಥ ಇದು ಅಸಂವಿಧಾನಿಕ ಪದ ನಮ್ಮನ್ನು ಸ್ಪರ್ಶರು ಅಂತ ಹಾಕಿದ್ದಾರೆ. ಆ ಸ್ಪರ್ಶ ಅನ್ನೋ ಪದವನ್ನು ತೆಗೆದು ಹಾಕಬೇಕು. ನಾವು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. ಅಕಸ್ಮಾತ್ ನಮ್ಮ ಈ ಮನವಿಯನ್ನು ತಗೊಂಡು ಏನಾದರೂ ಪರಿಷ್ಕರಣೆ ಮಾಡದೇ ಇದ್ದರೆ, ಈಗ ಹಿಂದೆ ನಾವು ಸೆಪ್ಟೆಂಬರ್ 10ಕ್ಕೆ ಫ್ರೀಡಮ್ ಪಾರ್ಕಲ್ಲೂ ಕೂಡ ದೊಡ್ಡ ಎಚ್ಚರಿಕೆಯನ್ನು ಮುಷ್ಕರವನ್ನು ಮಾಡಿ ದೊಡ್ಡ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ನಾವು ರಾಜ್ಯಾದ್ಯಂತವನ್ನು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಭಕ್ತಿ ಇದ್ದರೆ ನಾವು ಇವಾಗ ಶಾಂತ ರೀತಿಯಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ನಮ್ಮ ಮನವಿಯನ್ನು ನಾವು ತಗೊಂಡು ಏನಾದರೂ ಪರಿಷ್ಕರಣೆ ಮಾಡದೇ ಇದ್ದರೆ ನಾವೇನಿದ್ದೀವಿ ಲಂಬಾಣಿ ಸಮುದಾಯದವರು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿಯನ್ನು ನಡೆಸ್ತಾ ಇದ್ದೇವೆ. ಇನ್ನು ಮುಂದೆ ಏನಾದರೂ ಯಾವುದೇ ರಾಜಕೀಯ ಪಕ್ಷವಿರಲಿ, ಯಾವುದೇ ರಾಜಕೀಯ ಪಕ್ಷ ಇರಲಿ, ನಮ್ಮ ಎಲ್ಲ ತಾಂಡ 3550 ತಾಂಡದ ನಾಯಕರು ಡಿಸೈಡ್ ಮಾಡಿದ್ದಾರೆ. ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಿಗೂ ಕೂಡ ನಮ್ಮ ತಾಂಡದಲ್ಲಿ ಯಾವುದೇ ಪಕ್ಷದ ರಾಜಕಾರಣಿಗಳಿರಲಿ, ಅವರು ಏನಾದರೂ ಎಂಟ್ರಿ ಕೊಡಬೇಕಾದ್ರೆ ನಮ್ಮ ತಾಂಡದ ನಾಯಕ್ ಮತ್ತು ಡಾವ್ ಕಾರ್ಬಾರಿ ಅವರನ್ನ ಕೊಟ್ಟು ಎಂಟ್ರಿ ಕೊಡಬೇಕಿಲ್ಲ ಅಂತಂದರೆ ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸಿ, ನನ್ನ ಹೆಸರು ಧನ್ಸಿಂಗ್ ಪಾಂಡಪ್ಪ ನಾಯ್ಕ್, ಬೆಳದಡಿ ತಾಂಡ. ನಮ್ಮ ಹೆಸರು ಗಿರಿಜವ್ವ ನಾಯಕ್, ಚಂದು ನಾಯಕ್, ಬೆಳದಡಿ ತಂಡ. ನಾವು ಇತ್ತಾಗ ಲೀಡರ್ ಅದೀವಿ ಮತ್ತು ನಾಯಕನೂ ಅದೀನಿ. ಮತ್ತು ನಾವು ಉಗ್ರ ಹೋರಾಟ ನಡೆಸಬೇಕಾದ್ರೆ ನಾವು ಫಸ್ಟ್ 10 ವರ್ಷ ಆಯ್ತು, 10 ವರ್ಷಲಿಂದ ನಮ್ಮ ಹಕ್ಕು ಬೇಕು ಹಿಂಗೆ ಮೀಸಲಾತಿ ಒಳಗೆ ಹಿಂಗದಾರ ಹೇಳಿದ್ರು ಹುಡ್ರು. ಆದರೂ ನಮ್ಮ ಕಿವ್ಯಾಗ ಇಟ್ಟಿದ್ದಿಲ್ಲ. ಆದರೂ ಅವಾಗಲಿಂದ ಹೋರಾಟ ಆಯ್ತು ನಮ್ದು, ಹೋರಾಟ ಐತಿ. ಈಗ ಮಟ್ಟ ನಿಲ್ಲಿಲ್ಲ ಹೋರಾಟ. ಎದ್ರ ಬಗ್ಗೆ ಅಂದ್ರೆ ನಮ್ಮ ಹಕ್ಕು ಲಂಬಾಣಿ ಜನ ನಾವೇ ಶ್ರೀಮಂತದೀವ, ನಮ್ದೇನು ಆಸ್ತಿ ಆಯ್ತಾ, ನಮ್ಮ ಬಾಳೆವ ಆಯ್ತಾ, ನಮ್ಮ ಮಕ್ಕಳು ಏನಪ್ಪ ದೇಶದಾಗ ಏನು MLಗಳದಾರ, MP ಗಳದಾರ. ನಾವು ಕೂಡುಗಾಡು ಸೇರಿದ ಮನುಷ್ಯ. ನಾವು ಬಿಕ್ಕಿ ಹಣ್ಣು ಮಾರವರು, ನಾವು ಹತ್ತಿ ಹಣ್ಣು ಮಾರವರು, ನಾವು ಕವಳಿ ಹಣ್ಣು ಮಾರವರು, ನಾವು ಇವು ಸಂತ್ಯಾಗ ಹೋಗಿ ಎಲ್ಲಾರ ಭಿಕ್ಷಾ ಬೇಡಿ ಹೊಟ್ಟಿ ಪಾಳಿಗೆ ಮಕ್ಕಳಿಗೆ ಮರಿಗೆ ಸಾಕಿ ಅಂತ ಜೀವನ ಮಾಡೋ ಮಂದಿ ಸ್ವಾಮಿ ನಾವು. ಅಂಥ ಮಂದಿಗೆ ಎದ್ರ ಬಗ್ಗೆ ಮೀಸಲಾತಿ ಇದು ಉಗ್ರ ಹೋರಾಟ. ಎದ್ರ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಎಚ್ಚರವಾಗಿ ಇರು. ಇನ್ನೊಮ್ಮೆ ಸರ್ಕಾರ ಕುರ್ಚಿ ಬೇಕಂದ್ರೆ ನೀನು ನಮ್ಮ ಜಾತಿ ನಮ್ಮ ಸಮಾಜ ಒಳಗೆ ಬಂದ ನೀ ಹೋಟ್ ಕೇಳ, ಅವಾಗ ನಿನ್ನ ತಲೆ ಮೇಲೆ
ಚಪ್ಪಲ್ ಹರ ಇಟ್ಟ ಮಸ್ಯ ಬಡದ ಆ ನಂತರ ವಿಚಾರ ಮಾಡ್ತೀವಿ. ನಮ್ಮ ಮಕ್ಕಳಿಗೆ, ನಮ್ಮ ಸಣ್ಣ ಸಣ್ಣ ಮಕ್ಕಳು, ನಮ್ಮ ಇಟ್ಟಿಟ್ಟು ಮಕ್ಕಳು, ನಮ್ಮ ಭವಿಷ್ಯ ಏನು, ನಮ್ಮ ಮಕ್ಕಳ ಭವಿಷ್ಯ ಏನು. 5% ಹಾಕಿ ಹಳ್ಳಿಯಾಗ ಓದಿದ್ರೆ 5% ಹಾಕ್ತಿದ್ರು. ಈಗ 5% ಇಲ್ಲ, 1% ಇಲ್ಲ, ಏನಿಲ್ಲ. ಏನು ಮಾಡೋಣ ಸ್ವಾಮಿ ನಾವು? ಏನು ಮಾಡೋಣ? ಎಲ್ಲಿ ಹೋಗೋಣ? ನಾವು ಗುಡ್ಡದಾಗ ಸೇರೋ ಮಂದಿ, ನಾವು ಗುಡ್ಡ ಪಕ್ಕ ಇರ್ಲು ಮಂದಿ, ನಾವು ಗುಡ್ಡನಾಗ ವಾಸ ಮಾಡೋ ಮಂದಿ. ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟಿದ್ದು ನೀನು. ನಿಮ್ಮ ಹತ್ರ ಬಂದು ಭಿಕ್ಷಾ ಕೇಳಿಲ್ಲ, ನಿಮ್ಮ ಹತ್ರ ಬಂದು ನಮ್ಗೆ ಕೊಡ್ರಿಪ್ಪ ಅಂದಿಲ್ಲ ನಾವು. ನಿನಗೆ ಓಟ್ ಬೇಕು. ಅವಾಗ ನಮ್ದು 2,000 ರೂಪಾಯಿ ಹೆಣ್ಮಕ್ಳು ಲೇಡೀಸ್ ಹಾಕೊಂಡ್ಲೆ ಬಿಟ್ಟಿದ್ದು ನೀನು. ಬಿಟ್ಟಿದ್ದಿ, ನಾವು ಬಿಡಪ್ಪ ಅಂದಿಲ್ಲ. ಕರೆಂಟ್ ನೀ ಫ್ರೀ ಮಾಡಪ್ಪ ಅಂದಿಲ್ಲ. ನಾವು ಇಂಥ ಗ್ಯಾರಂಟಿ ಕೊಡಪ್ಪ ಅಂದಿಲ್ಲ. ನಿನಗೆ ಓಟ್ ಬೇಕು. ಅದಕ್ಕೆ ನೀ ಬಂದ ಇವೆಲ್ಲ ತಗೊಂಡು ನಮ್ಮ ಮೇಲೆ, ನಮ್ಮ ಕೂತಿಗೆಲೆ ಚೌರಿ ಹಾಕಿದೀಗ, ನಮ್ಮ ಕೂತಿಗೆಲೆ ಚೂರಿ ಹಾಕಿದಿ. ನಾವು ಎಲ್ಲಿ ಹೋಗುನು? ನಮ್ಮ ರಕ್ತ ಚೆಲ್ಲಿದ್ರು, ನಮ್ಮ ಜೀವ ಹೋದ್ರು, ನಿನಗೆ ಬಿಡಕ್ಕೆ ತಯಾರು ನಾವು. ನಿಮ್ಗೆ ಸಾಧ್ಯ ಇಲ್ಲ, ನಿನ್ಗೆ ಬಿಡಕ್ಕೆ ಸಾಧ್ಯ ಇಲ್ಲ. ಮುಂದೆಲ್ಲ ಹೋರಾಟ ಉಗ್ರ ಹೋರಾಟ ಆಗಿ ನಾವು ಹೈಕೋರ್ಟ್ ಮಠ ನಾವು ಈ ಹೋರಾಟ ನಿಲ್ಲಿಸೋಗಲ್ಲ. ನಮ್ಮ ಹಕ್ಕು ನಮಗೆ ಕೊಟ್ಟೆ, ಚಲೋ ಆತು. ನಮ್ಮ ಹಕ್ಕು ನಮಗೆ ಕೊಲ್ಲಿಕ್ರ ನಿಂದು ಏನು ಫಜ್ಜಿತಿ ಆಗತ್ತೆ ನೋಡು. ಎಚ್ಚರವಾಗಿ ಇರು, ಎಚ್ಚರವಾಗಿ. ನಾ ಇಷ್ಟು ಹೇಳಿ ನಾ ಬಯಸ್ತೀನಿ. 6ನೇ ತಾರೀಕಿನಿಂದ ಗದಗ ಜಿಲ್ಲಾ ಒಳಗೆ ನಮ್ಮ ಬಂಜಾಗ ಸಮುದಾಯ, ಕೊಲಂಬೋ ಸಮುದಾಯ, ಭೂವಿ, ಕೊರ್ಚ, ಕೊರ್ಮ, ವಡ್ಡರ್ ಎಲ್ಲ ಜಾತಿಯವರು ನಾವು ಸೇರಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಾಕತ್ತೀವಿ. ಇವತ್ತು 5ನೇ ದಿನ. ಇವತ್ತು ಕೂಡ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಾಕತ್ತೀವಿ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ನಿಯೋಗದೊಳಗೆ 62 ಜಾತಿಯನ್ನು ಸೇರ್ಪಡೆ ಮಾಡಿ ನಮಗೆ 5% ಕೊಡುವಂತಹ ಒಂದು ತೀರ್ಮಾನವನ್ನು ಮಾಡಿದಾಗ ಅದನ್ನು ನಾವು ಸಂಪೂರ್ಣವಾಗಿ ವಿರೋಧ ಮಾಡಿದ್ದೀವಿ. ಹಿಂದೆ BJP ಸರ್ಕಾರ ಇದ್ದಾಗ 4 ಜಾತಿಗಳನ್ನು ಸೇರಿಸಿ ನಮಗೆ 4% ಕೊಡುವಂಥ ಒಂದು ವಿಚಾರ ಮಾಡಿದ್ವು. ಅದನ್ನು ನಾವು ತಪ್ಪಂತೇಳಿ ತಿರಸ್ಕಾರ ಮಾಡಿದ್ವಿ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ 62 ಜಾತಿ ಕೂಡಿಸಿ ನಮಗೇನು 5% ಕೊಡುವಂತಹ ಒಂದು ತೀರ್ಮಾನವನ್ನು ಮಾಡಿದಾಗ ಅದಕ್ಕೆ ನಾವು ವಿರೋಧವನ್ನು ಮಾಡಿವಿ. ಮುಂದಿನ ದಿನಮಾನದೊಳಗೆ ನಮ್ಮ ಹೋರಾಟ ಮುಕ್ತಾಯವಾಗೋದ್ರೊಳಗೆ ಈ ಕಾಂಗ್ರೆಸ್ ಸರ್ಕಾರ ನಮಗೆ ಪ್ರತ್ಯೇಕವಾಗಿ ನಮ್ಮ ಬಂಜಾರ, ಭೂವಿ, ಕೊರ್ಚ, ಕೊರ್ಮ ಜಾತಿಗೆ 6%ರಿಂದ 7% ನಮಗೆ ಮೀಸಲಾತಿ ಕೊಡದೇ ಇದ್ರಪ್ಪ ಅಂತಂದ್ರೆ ಮುಂದಿನ ದಿನಮಾನದೊಳಗೆ ನಾವು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ರೂಪಾ ಜಾಧವ್ ಅಂತೇಳಿ, ಬೆಳದಡಿ ಗ್ರಾಮ ಪಂಚಾಯತಿ ಮೆಂಬರ್. ಹೌದು, ಇವತ್ತಿನ ವಿಷಯ ಏನಂದ್ರೆ ನಮ್ಮ ಸಮಾಜಿಗೆ 6ನೇ ದಿವಸ ಇದು. ಇವತ್ತಿನ 6ನೇ ದಿವಸಕ್ಕೆ 6 ದಿವಸದಿಂದ ನಾವು ಹೋರಾಟ ಮಾಡಾಕತ್ತೀವಿ ನಮ್ಮ ಸಮಾಜ ಬಗ್ಗೆ. ಅಂದ್ರೆ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಭಾಳ ಸ್ವಲ್ಪ ಗಮನ ತೊಗೋಬೇಕಂತ ಹೇಳಿ ನನ್ನ ಒಂದು ಮನವಿ ಐತಿ. ಯಾಕಂದ್ರೆ ನಮಗೆ ಭಾಳ ಅನ್ಯಾಯ ಆಗೈತಿ. ಸರ್ಕಾರ ಮೊದಲಿಂದ ನಾವು ಎಷ್ಟು ಕಷ್ಟಲಿಂದ ನಾವು ಜೀವನ ಮಾಡ್ಕೊಂಡು ಬಂದೀವಿ. ಅದು ನಮಗೆ ಗೊತ್ತು. ಇನ್ನು ನಮಗೆ ಮೊದಲಿಂದ ನಮ್ಮ ತಂದೆ ತಾಯಿ, ನಮ್ಮ ತಾತಗಳು, ನಮ್ಮ ಅಜ್ಜಗಳು ಕಷ್ಟ ಮಾಡ್ಕೊಂಡು ಬಂದಾರಂದ್ರೆ ನಮಗೆ ಮೊದಲಿಂದ ಇಷ್ಟು ಆದರೆ ಈಗ ಅದೇ ಥರ ಕಷ್ಟ ಬರ್ಬೇಕಂತ ಹೇಳಿ ನಮ್ಮ ಸರ್ಕಾರ ಆದೇಶ ಮಾಡೈತಂದ್ರೆ ನಮಗೆ ಭಾಳ 4 ಜನ ಜಾತಿಗೆ ಭಾಳ ಅನ್ಯಾಯ ಆಗೈತೆ ಅಂತ ಹೇಳ್ತೀನಿ ನಾನು. ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ ನಮ್ಮ ಮಕ್ಕಳು ಎಷ್ಟೆಷ್ಟೋ ಸಾಲಿ ಏನೇನೋ ಕಲ್ತು ಮನ್ಯಾಗ ಕುಂತಾರೆ. ಡಿಗ್ರಿ ಕಂಪ್ಲೀಟ್ ಮಾಡ್ಯಾರ, ಡಬಲ್ ಡಿಗ್ರಿ ಮಾಡ್ಕೊಂಡು ಮನ್ಯಾಗ ಕುಂತಾರೆ. ಆದ್ರೆ ನಮ್ಮ ಸರ್ಕಾರಿಗೆ ಒಂದು ಈಟು ಕರುಣೆ ಇಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರಿಗಾಗಲಿ, ಒಂದು ಈಡು BJP ಸರ್ಕಾರ ಆಗಲಿ, ನಮಗೆ JDS 3 ಸರ್ಕಾರಿಗೆ ನಾನು ಮನವಿ ಏನು ಮಾಡ್ಕೋಬೇಕಂದ್ರೆ, ಈಗ ನೋಡ್ರಿ, ನಮಗೆ ಓಟ್ ಬೇಕಂದ್ರೆ ನಮ್ಗೆ ಎಲ್ಲ ಇವು ಎಲ್ಲ 3 ಕಾಂಗ್ರೆಸ್ ಸರ್ಕಾರಗಳು ಬರ್ತಾರೆ ನಮ್ಮ ಕಡೆ, ನಮ್ಮ ಸಮಾಜದ ಕಡೆ. ನಮ್ಮ ಸಮಾಜ ಈಗ ನೋಡಿ 72 ತಾಂಡ ಮಂದಿ ಇಲ್ಲ ಕೂಡ್ಯಾರಂದ್ರೆ ಭಾಳ ಗಮನ ತಗೋಬೇಕು. ಯಾಕಂದ್ರೆ ಓಟ್ ತಗೊಳಕಂತ ಬರ್ತಾರೆ. ಇಂಥ ಟೈಮಿಗೆ 6 ದಿವಸದ ಹೋರಾಟ ಮಾಡಾಕತ್ತಾರಂದ್ರೆ ಅವ ಯಾಕೆ ಬರಾಕತ್ತಿಲ್ಲ? ನಮ್ಮ HK ಸಾಹೇಬ್ರಿಗೆ ನಾ ಏನು ಮನವಿ ಕೇಳ್ಕೊಳಕತ್ತೀನಿ ಅಂದ್ರೆ ನಮಗೆ ಭಾಳ ಘೋರಾಗಿ ಅನ್ಯಾಯ ಆಗೈತಿ. ಆದ್ರೆ ಒಂದು ಸ್ವಲ್ಪ 6 ದಿವಸದ ಅನ್ಯಾಯ ನಡಾಕತ್ತೈತಿ. ಒಂದು ಸ್ವಲ್ಪ ಗಮನ ತಗೋಬೇಕು ಸಾಹೇಬ್ರೆ. ನಿಮಗೆ ನಾವು ಎಷ್ಟು ವರ್ಷದಿಂದ ನಿಮಗೆ ನಮ್ಮ HK ಸಾಹೇಬ್ರ ಅದ ನಮ್ಮ ದಿಷ್ಟಿಗೆ, ನಮ್ಮ ತಾಲೂಕಿಗೆ ಎಷ್ಟೋ ನಾವು ನಿಮಗೆ ಹೊಗಳ್ತೀವಿ. ಆದ್ರೆ ನಮ್ಗೆ ಸ್ವಲ್ಪ ಕರುಣೆ ನೋಡ್ರಿ ಸಾಹೇಬ್ರ ಅಂತ ಹೇಳಿ ನಾನು ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಆಗೈತಿ. ನಮ್ಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳಿ ನನ್ನ 1-2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ನಾವು ಬಣಜಾರ, ನಾವು ದುಡ್ಕೊಂಡು ತಿನ್ನಾರು, ನಾವು ಗುಡ್ಸಲು ಮನೆ ಕಟ್ಟಾರು, ನಾವು ಕಬ್ಬಿನ ಸೋಗಿ ಮನೆ ಕಟ್ಕೊಂಡು ಆದೀವಿ, ನಾವು ಹುಲ್ಲು ಮಾರಾರು, ನಾವು ನೋಡಿದ್ರೆ ಕಟ್ಗೆ ಮಾರಾರು, ನಮ್ಮ ಮನೆ ಇಲ್ಲ ಮಾರಿಲ್ಲ. ನೀವು ಹಿಂಗೆ ನಮಗೆ ಹಿಂಗೆ ಅನ್ಯಾಯ ಮಾಡಿದ್ರಿ ಸಾಹೇಬ್ರ. ನೀವು ನಮ್ಮ ಹೆಸರು ಲಕ್ಷ್ಮ ಅನ್ಯಾಯ ಮಾಡಿ ನಮ್ಮ ಬಡವರು ಜನರಿಗೆ ಲಮಾಣಿ ಮಂದಿಗೆ ನಮಗೆ ಹಿಂಗೆ ಯಾಕೆ ಮಾಡಿದ್ರಿ? ನಿಮಗೆ ಅನ್ಯಾಯ ಮಾಡ್ಬೇಕಾದ್ರೆ ನಿಮ್ದೇನು ತೊಗೊಂಡಿವಿ ನಾವು, ನಿಮ್ದೇನು ತಿಂದೀವಿ ನಾವು. ಹೋಟ್ ಬೇಕಾದ್ರೆ ಲಮಾಣಿ ಮಂದಿ ಬೇಕು, ಎಲ್ಲ ಬೇಕಂತ ನೀವು ಬಂದ್ರಿ. ಎಚ್ ಕೆ ಪಾಟೀಲ್ ನಮ್ಮ ಬಲ್ಗೈ ಲಮಾಣಿ ಮಂದಿ ನಮ್ಗೆ ಹೇಳಿದ್ರು, ಬಂದು ನಮ್ಮ ಮಾತು ಕೊಟ್ಟಿದ್ದು ಗುಡಿಯಾಗ ಮರ್ತೀರೇನ್ರಿ ಸಾಹೇಬ್? ನೀವು ಮರ್ತೀರಿ. ಬೆಳದ್ರಿ ತಾಂಡೆ ಬರಬೇಕಾದ್ರೆ ನಮ್ಮ ಲಮಾಣಿ ಮಂದಿ ನಾ ಇರೋ ತನಕ ನಾನು ಬಲ್ಗೈ ಅಂತ ಹೇಳ್ತಿದ್ರು. ಈಗೇನಾತ್ರಿ ಸಾಹೇಬ್ರ? ಈಗೇತು ಹಿಂಗೇನಾತು? ಹಿಂಗೆ ಯಾಕೆ ಬರ್ತೀರಿ? ನಾವೇನು ದೊಡ್ಡ ಆಸ್ತಿವನ್ರ? ನಮ್ಮ ಮನೆ ಐತೆ, ಆಸ್ತಿ ಐತೆ. ನಾ ಗುಡ್ಡ ಅಡ್ಡಾಡಿ ಕಟ್ಗೆ ಮಾರಾರು, ಓಣಿ ಹುಲ್ಲು ಮಾರಾರು. ನಮಗೆ ಹಿಂಗೆ ಯಾಕೆ ಮಾಡಿದ್ರಿ? ನಮ್ಗೆ ಹಿಂಗೆ ಮಾಡಬೇಕಾದ್ರೆ ನಾವು ಲಮಾಣಿ ಮಂದಿ ನಿಮ್ದೇನು ತಿಂದ್ರಿ? ನಾವು ಏನು ಅನ್ಯಾಯ ಮಾಡಬೇಕಾದ್ರೆ ನಿಮ್ದೇನು ತಿಂದ್ರಿ? ನಾವು ದುಡ್ಕೊಂಡು ತಿನ್ನಾಕತ್ರಿ. ಗೋವಾಕ್ಕೆ ಹೋಗ್ತೀವಿ, ಕಾಪಿಸಿಮ್ ಹೋಗ್ತೀವಿ, ಎಲ್ಲಿ ಮೈಸೂರು ಡಿಲ್ಲಿ ಬೆಂಗ್ಳೂರಿಗೆ ಹೋಗಿ ದುಡ್ಕೊಂಡು ತಿಂತಾರೆ. ನಮ್ಮ ಇದ್ದಲ್ಲೇ ಹೊಲ ಮನಿದ್ದು ಇದ್ರು ಹೋಗಂಗಿಲ್ಲ ರೀ. ನಮಗೆ ಹಿಂಗೆ ಮಾಡಬೇಕಾದ್ರೆ ಹಿಂಗೆ ಯಾಕ್ರಿ? ಹಿಂಗೆ ಮಾಡಬಾರ್ದ್ರಿ. ನಮಗೂ ಒಟ್ಟು ಮಾನ ಕೊಟ್ಟು ನಮಗೂ ಬೆಲೆ ತಗೋಬೇಕ್ರಿ. ನಮ್ಮದು ಬೆಲೆ ಕೊಟ್ಟಿರ್ಬೇಕ್ರಿ. ನಾವು ನಿಮ್ಮ ಹಂಗೆ ಮನುಷ್ಯಾರ, ನಾವೇನು ದನ ಇಲ್ಲ, ನಾವು ಮನುಷ್ಯಾರ. ನಮಗೆ ಹೊರಗೆ ತೆಗಿಬೇಕಾದ್ರೆ ಇಷ್ಟು ದಿನ ಲಮಾಣಿ ಬೇಕಾಗಿತ್ತು, ಈಗ ಯಾಕೆ ಬೇಡ್ರಿ? ಸರ್ಕಾರ ಮಂದಿ ನಾವೇನು ಅನ್ಯಾಯ ಮಾಡೀವಿ? ಅನ್ಯಾಯ ಮಾಡಬೇಕಾದ್ರೆ ಲಮಾಣಿ ಮಂದಿ ಏನು ತಪ್ಪು ಮಾಡ್ಯಾರಿ? ಇಷ್ಟು ಕಲ್ತು ಸಣ್ಣ ಮಕ್ಕಳು ಬಿಟ್ಟು ಗುಡ್ಡ ಸೇರಿ ನಾವು ಲದನಿ ಮಾಡ್ಕೊಂಡ್ಬಂದು ತಿಂದೀವ್ರಿ. ಹಿಂಗೆ ಮಾಡಬೇಕಾದ್ರೆ ನಾವೇನು ಮಾಡಿದ್ದೀವಿ ರೀ? ಸರ್ಕಾರ ನೀವು ನೋಡಿ ನಮಗೆ ನೆಮ್ಮಬೇಕ್ರಿ. ಲಮಾಣಿ ಮಂದಿ ನೆಮ್ಮಬೇಕು. ನಾವು ಸುಶೀಲಾಬಾಯಿ ಬೆಳದಡಿ ತಂಡ ರೀ. ಅಷ್ಟು ಜನ ನಮ್ಮ ಪಾರ್ಟಿ ಏನು ಕಾಂಗ್ರೆಸ್ ಯಾರೇನು ತಿಂದಿಲ್ಲ, ಒಂದು ಪೈಸದ ತಿಂದಿಲ್ಲ ಅಂತ ಕಷ್ಟಪಡೋದು 60ನೇ ವಯಸ್ಸಿದ್ರು ನಮ್ಮ ತಂದೆ ಇದರಾಗ ತುಳಿದು ಹೋಗ್ಯಾನ, ಇದ ಜಂಡ ಹರ್ಷಾನ ಅಂತೇಳಿ ಇಡೇ ತಾಂಡದವರು ಕುಡಿಗೆಲ್ಲ ಹಚ್ಚಿದ್ರು. ನಾ ಇದು ಮಾಡಲಿಲ್ಲ. ನಾವು ಬೇಕು, ಕಾಂಗ್ರೆಸ್ ಸರ್ಕಾರ ಬೇಕು, ನಮ್ಮ ಇಂದಿರಾ ಗಾಂಧಿ ಬೇಕು ಅಂತೇಳಿ ಗುಡಿಸಲ ಸುಟ್ಟಿಸಿ ಎಲ್ಲ ಕಲ್ಲು ಮಣ್ಣು ಎಲ್ಲ ಉಡಲ್ದಾಗ ಹಾಕಿ ಹೊಡೆದ್ರು. ಅಂದ್ರು ನಾ ಪಾರ್ಟಿ ಬಿಟ್ಟಿಲ್ಲ. 1 ರೂಪಾಯಿ ನಾ ತಿಂದಿಲ್ಲ, ಒಂದು ನಾನು ಮನೆ ಮಾಡಿಲ್ಲ, ಒಂದು ನಾನು ಗುಡಿ ದೇವಸ್ಥಾನ ಮಾಡಿಲ್ಲ. ಬೆಳದಡಿ ತಾಂಡೆ ಅವ್ರ ಮನೆ ಊರಂದ, ಬೆಳದಡಿ ತಾಂಡೆ ನಮ್ಮೂರಂದ, 2 ಕೈ ಎಡಗಲಿ ಬೈಲ್ಗಲೆ ಅಣ್ಣ ತಮ್ಮರಂದ. ದೇವರು ಬಂಗಾರ ಅಂತಂದ್ರ ಸಿದ್ದರಾಮಯ್ಯ ಎಲ್ಲದಿರೋ ಸಾಹೇಬ್ರ, ನಾವು ನಿನಗೆ ಬೆಲೆ ಕೊಡಕ್ಕೆ ಕುಂತೀನಿ. ನಾನು ಹಿಂಗೆ ಬಡದಾಟ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ನಾ ಯಾರಿಗೆ ಅನ್ಯಾಯ ಮಾಡಿಲ್ಲ? DC ಸಾಹೇಬ್ರಿಗೆ ಅನ್ಯಾಯ ಮಾಡಿಲ್ಲ, HK ಸಾಹೇಬ್ರಿಗೆ ಅನ್ಯಾಯ ಮಾಡಿಲ್ಲ, ಮತ್ತು ಆಮೇಲೆ DR ಪಾಟೀಲ್ಗೆ ಅನ್ಯಾಯ ಮಾಡಿಲ್ಲ. ನಮ್ಮ ತಾಂಡೆಗೆ ಬಂದು ನಮ್ಗೆ ಎಲ್ಲ ಮಾಡ್ಯಾನ. ನಮ್ಮ ಕೈ ಹೌದು, ಎಡಗೈ ಬೆಲಗೈ ನಮ್ದು ಹೌದು ಅಂತೇಳಿ ನಾವೆಲ್ಲ ಮನಸ್ಸು ಕೊಟ್ಟೆ, ನಮ್ಮ ಹೊಟ್ಟಾಗಿನ ಕಳ್ಗೆ ಹಾಕಿ ಕೊಟ್ಟು ನಾವು ಜೀವನ ಮಾಡೀನಿ. ಅಂದರು ನಮ್ಗೆ ಅನ್ಯಾಯ ಆಗೈತಿ ಸರ. ನಮ್ಮ ಸಾಹೇಬ್ರ ನಮ್ಗೆ ಭಾಳ ಅನ್ಯಾಯ ಆಗೈತಿ. ಅನ್ಯಾಯ ಮಾಡಕ್ಕೆ ಹೋಗಬೇಡ, ನಮ್ಮ ಹೊಟ್ಟಿಗೆ ಬಡಿಬೇಡ. ಗುಡುಗಾಡು, ನಾವು ಹಂದಿ, ನಾವು ಕಾಡು ಬೇಡವರು, ನಾವು ಬೇಡಿಲ್ಲ. ಇನ್ನು ಬೇಡು ತಿನ್ನು ಹರ್ಕ ಪರ್ಕ ಅಂತೇಳಿ ಗುಡ್ದಾಗ ಸೇರಿ ನಾವು ಲದಿ ಆ ಕುದುರೆ ಮೇಲೆ, ನಾವು ಎತ್ತಿನ ಬಂಡಿ ಮೇಲೆ ನಾವು ಬಡದಾಡಿ ಮಾಡೀವಿ. ಬ್ರಿಟಿಷ್ ಸರ್ಕಾರದಾಗೆಲ್ಲ ತಗೊಂಡೋದ್ರು, ನಾವು ಬಿಟ್ಟಿಲ್ಲ. ಅಡವಿಗೆ ಒಂದು ಠಾಣ ಮಾಡೀನಿ, ದೇಶಕ್ಕೆ ಒಂದು ಜೂಪಡಿ ಕಟ್ಟೀನಿ, ಎಲ್ಲೆಲ್ಲಿ ಐತಿ ಅಲ್ಲೇ ಮನೆ ಮಠಾರ ಮಾಡೀನಿ. ನಾನು ಠಾಣ ಇಲ್ಲ, ನಮ್ಮ ಜಾಗ ಇಲ್ಲ, ನಮ್ಗೆ ಆಸ್ತಿ ಇಲ್ಲ, ನಮಗೇನಿಲ್ಲ ಅಂತ ಜನ ಮಾಡಿ ನಾವು ಅಂತ ಇದು ಮಾಡಿ ದೊರಕಿಸಿ ನಿನಗೆ ನ್ಯಾಯ ಕೊಟ್ಟಿವಿ. ನಾವು ಯಾವುದಕ್ಕಾಗಿ? ನಮ್ಗೆ ಬೇಕು, ನಮ್ಮ ಸಾಹೇಬರು ಬೇಕು, ನಮಗೆ ಜನ ಬೇಕು. ಏನು ತಿನ್ನಕ್ಕಿಲ್ಲ, ಅವಾಗ ಬಟ್ಟೆ ಇಲ್ಲ, ಅವಾಗ ನಗುತ್ತಿದ್ರು, ಮ್ಯಾಗ ನೀರು ಮಾಡಿ ಹಾಕ್ತಿದ್ರು, ಮುಟ್ಟಿಸ್ಕೊಡ್ತಿದ್ದಲ್ಲ. ಅಂತ ಜನ ತುಡುಗ್ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ದುಡದು ಕಷ್ಟಪಡೋದು ದೇಶ ಸಂಚಾರಿ ಆಗಿ ದುಡದು ಮನೆ ಕಟ್ಸಾಕ ಕುಂತೀನಿ. ಅವ್ರ ಮನೆ ಕಟ್ಸ್ಯಾರ, ಬಿಲ್ಡಿಂಗ್ ಕಟ್ಸ್ಯಾರ. ಅವ್ರಿಗೆ ಏನು ಕಡಿಮೆ ಐತಿ? ಅವ್ರ ಹೊಟ್ಟೆ ಮೇಲೆ ಕಾಲು ಕೊಡಬೇಕು, ಅವ್ರಿಗೆ ಚೊರಿ ಹಾಕ್ಬೇಕಂತೇಳಿ ಮೋಸ ಮಾಡಬೇಡ್ರಿ, ಮೋಸ ಅನ್ಯಾಯ ಮಾಡಬೇಡ್ರಿ. ನಾ ಇಷ್ಟು ದಿವಸ ಯಾವ ಮಠದಾಗ, ಯಾವ ದೇವಸ್ಥಾನ ಒಳಗೆ, ಯಾವ ರಾಜಕೀಯ ಒಳಗೆ ಲಂಬಾಣಿ ಮೂರ್ತಿ ಐತಿ ತೋರಿಸ್ರಿ. ಲಂಬಾಣಿ ಮೂರ್ತಿ ಯಾವುದಕ್ಕೆ ಹೋರಾಟ ಮಾಡೀವಿ? ನಮ್ಗೆ ದೇಶ ಬೇಕು, ನಮ್ಮ ಜಾತಿ ಧರ್ಮ ನಾವು ಕನಸಿನಾಗ ಇಲ್ಲ. ನಮಗೇನು ಮಾಡ್ಯಾರ ಏನು ಬಿಟ್ಟಾರ ಅಂತ ನಮ್ಮ ಮನಸ್ಸಿನಾಗೂ ಇಲ್ಲ. ಈಗ ನಮಗೆ ನಿದ್ದೆ ಇಲ್ಲ. BA ಮಾಡಿ ಎಲ್ಲ ಡಾಕ್ಟ್ರು ಕಲಿಸಿ
ಹೊಟ್ಟಿ ಪಾಡಿಗೆ ಉಡಲ್ದಾಗ ರೊಟ್ಟಿ ಹಾಕಿ ಕಾಡಬೇಡಿ 3 ದಿವಸದನ್ನ ಹಳಸಿದ ಅನ್ನ ಇಸ್ಕೊಂಡೆ ದುಡಿಸಿದ್ರು ನಮ್ಮ ಮಕ್ಕಳಿಗೆ ನೌಕರಿ ಇಲ್ಲ, ನಮ್ಮ ಮಕ್ಕಳಿಗೆ ನೌಕರಿ ಇಲ್ಲ ಅಂದ್ರು ನಾ ಸಾಹೇಬ್ರಿಗೆ ಕೇಳಿಲ್ಲ, ಕಷ್ಟಪಡಿದ್ರು ಕೇಳಿಲ್ಲ. ಈಗ ನೋಡಿದ್ರೆ ಈ ಇಂಥ ಚೂರಿ ಹಾಕ್ಬೇಡ್ರಿ, ನಾವು ರಗತ ಕೊಡು ಜನ, ನಾವು ಕಾಡಬೇಡಿ ಜನ, ಕಟ್ಗಿ ಕೊಯ್ಯವರು, ನಾವು ಹಂದಿ ಕೊಯ್ಯವರು, ಮನುಷ್ಯರಿಗೂ ಕೊದ್ದು ಬಿಡ್ತೀವಿ. ಈಗಿಂದ ಮೊದ್ಲಾಕ ಕೋದಿಲ್ಲ. ಶಿವಲಾಲ್ ಸತ್ಯ ಒಂದು ಏಕ ಜಾತಿರೋ ರಾಮಾತ ಜಾತಿರೋ ಏಕವಾತಿರೋ ಅಂತೇಳಿ ಅದ ಧರ್ಮ ಒಳಗೆ ಬಂದೀನಿ. ಈಗ ಮಿಕ್ಕ ಬಂದಿ ಅಂದ್ರೆ ನಾವು ಬಿಡೋರ ಅಲ್ಲ, ನಮಗೆ ಬೇಕು ಮೊದ್ಲಾಗಿ ಹೆಂಗಿತ್ತು ನೋಡು ಅಷ್ಟ ಸಾಕು, ನಿನಗೆ ಏನೇನು ಬೇಡ. ಹಾಂ ನೋಡ್ರಿ, ನಮಸ್ಕಾರ ರೀ ಸಾಹೇಬ್ರ. ನಾನು ಶ್ರೀಕಾಂತ್ ಪೂಜಾರ, ಇಲ್ಲಿ ಗದಗ ಡಿಸ್ಟಿಕ್ ಪಾಪನಾಶಿ. ಇದು ಡಾಕ್ಟರ್ ಬಾಬಾ ಬಿ ಆರ್ ಅಂಬೇಡ್ಕರ್ ಮಾಡಿದಂಥ ಒಂದು ಏನಿದು ಮೀಸಲಾತಿ ವ್ಯವಸ್ಥೆ ಇದಲ್ಲ, ಆ್ಯಕ್ಚುಲಿ ಇದು ಸಿಸ್ಟಮಿಗೆ ಕೈ ಹಾಕಿದ್ದು ದೊಡ್ಡ ತಪ್ಪು. ಯಾರು ತಪ್ಪು ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಅವ್ರದ್ದು ಮೊದಲನೇ ದೊಡ್ಡ ತಪ್ಪದು, ಈ ಸಿಸ್ಟಮಿಗೆ ಕೈ ಹಾಕಿದ್ದು. ಎರಡನೇದಾಗಿ ಆ ಸಿಸ್ಟಮ್ ಬಂದಾಗ ಅದನ್ನು ಅವರೆಲ್ಲ ಮಾಡಿದರು, ಬಟ್ ಅದು ನಡೀಲಿಲ್ಲ. ಆಮೇಲೆ ಅದೆಲ್ಲ ಗೊತ್ತಿದ್ದು ಈ ನಮ್ಮ ಸಮಾಜ ಅವರಿಗೆಲ್ಲ ಬಿ ಜೆ ಪಿ ಸರ್ಕಾರವರಿಗೆ, ಬಿ ಜೆ ಪಿ ಪಕ್ಷದವರಿಗೆ ಏನು ಮಾಡಿದರು, ಏನೆಲ್ಲ ಮಾಡಿದರು ಅನ್ನೋದೆಲ್ಲ ಗೊತ್ತೈತಿ ಯಾರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಮತ್ತೆಲ್ಲ ಅವ್ರಿಗೆ ಬಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲ ಭಾಳ ಬೆಂಬಲ ಕೊಟ್ಟು ಅವರಿಗೆಲ್ಲ ಸರ್ಕಾರ ತಂದು ಇಷ್ಟೆಲ್ಲ ಮಾಡಿದರು. ಮತ್ತು ಈ ಸಿಸ್ಟಮಿಗೆ ಸಿದ್ದರಾಮಯ್ಯ ಅವರಿಗೆ ಕೈ ಹಾಕಕ್ಕೆ ಏನು ಅಧಿಕಾರ ಐತಿ? ಆ್ಯಕ್ಚುಲಿ ಈ ಸಿಸ್ಟಮಿಗೆ ಕೈ ಹಾಕಬಾರ್ದು. ನಾವು ಬದುಕ್ತಾ ಇದ್ದೀವಲ್ಲ, ಅದ ಪರ್ಸೆಂಟಿ ಒಳಗೆ ನಾವೆಲ್ಲರೂ ಅಣ್ತಂಬ್ರಂಗೆ ಬದುಕ್ತಾ ಇದ್ವಿ. ಮತ್ತು ಈ ಸಿಸ್ಟಮ್ ಕೈ ಹಾಕಿ ಜಗಳ ಹಚ್ಚಿದವ್ರು ಯಾರು? ವರ್ಗೀಕರಣ ಮಾಡಿದವ್ರು ಯಾರು? ಇದು ವರ್ಗೀಕರಣ ಮಾಡಿದ್ರಿಂದ ಏನು ಪ್ರಯೋಜನ ಐತಿ? ಓಟಿನ ಸಂಬಂಧ ಅಲ್ಲ, 4 ಕೋಟಿ ಸಂಬಂಧ ಅವ್ರು ಎಲ್ಲ ಮಾಡಿದ್ದಿದ್ದನ್ನು ಅಲ್ಲ. ನಾವೇನು ಓಟ್ ಹಾಕ್ತಿದ್ದಿಲ್ಲ, ನಾವು ಮೂಲತಃ ಈ ಬಂಜಾರ ಸಮಾಜ ಹುಟ್ಟಿದಾಗಿಂದನೂ ಕಾಂಗ್ರೆಸ್ ಪಕ್ಷ ಐತಿ, ಕಾಂಗ್ರೆಸ್ ಬಿಟ್ಟು ಏನೂ ಇಲ್ಲ. ಮತ್ತು ಈ ಸಿಸ್ಟಮ್ಗೆ ಯಾಕೆ ಕೈ ಹಾಕಿದ್ರಿ? ಜಗಳ ಹಚ್ಚಕ್ಕಂತೂ ಕೈ ಹಾಕಿದ್ರಿ. ಮತ್ತು ಈಗೆಲ್ಲ ಇನ್ನೂ ಜಗಳನ ಇನ್ನು ಮುಂದೆ ಇನ್ನೂ ಭಾಳಷ್ಟಾಗತ್ತೀವಲ್ಲ ಜಗಳ, ರಕ್ತಪಾತತನ ಹಾಕವು. ಮತ್ತು ಇದನ್ನೆಲ್ಲ ಸಂಭಾಳಿಸೋರು ಈ ಸರ್ಕಾರ, ಹೌದಲ್ಲ? ಅದಕ್ಕೆ ನಾ ಏನು ಹೇಳೋದು ಅಂತಂದ್ರೆ, ಈ ಜಗಳ ಬೇಡಪ್ಪ, ಇವೆಲ್ಲ ಬೇಡ ಅಂತಂದ್ರೆ ಏನು ಸಿಸ್ಟಮ್ ಇತ್ತು ಅವಾಗ ಹೆಂಗೆ ನಾವೆಲ್ಲ ಅಣ್ತಂಬ್ರ ಹಾಕಿ ಕೂಡಿ ಭಾಳಾಗುತ್ತಿದ್ವಲ್ಲ, ಅದೇ ಸಿಸ್ಟಮ್ ಹೊಳ್ತರಲಿ. ಇದ್ರಾಗ ಏನು ಬೇರೆ ಏನು ವ್ಯವಸ್ಥೆ ಮಾಡೋದು ಏನಿಲ್ಲ. ಅವ್ರಿಗೆ 5% ಕೊಟ್ವಿ, ಇವ್ರಿಗೆ 6% ಕೊಟ್ಟು, ಒಬ್ಬರಿಗೆ ಸುಣ್ಣ ಒಬ್ರಿಗೆ ಬೆಣ್ಣೆ, ಇದೆಲ್ಲ ಯಾಕೆ ಬೇಕ್ರಿ? ಈ ಸಿಸ್ಟಮ್ ಮಾಡೋ ಅಧಿಕಾರ ನಿಮ್ಗೇನೈತಿ? ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀವಿ ನಾವು, ಈ ಸಿಸ್ಟಮ್ ಮಾಡೋ ಅಧಿಕಾರ ನಿಮ್ಗೇನೈತಿ? ನಿಮ್ಮಲ್ಲಿ ರಿಸರ್ವೇಷನ್ ಇಲ್ವಾ? ನಮ್ಮ ರಿಸರ್ವೇಷನ್ಗೆ ಕೈ ಹಾಕಿ ಸಿಸ್ಟಮ್ ವ್ಯವಸ್ಥೆಯನ್ನು ನೀವು ಯಾಕೆ ಬದಲಾವಣೆ ಮಾಡಿದ್ರಿ? ನಮ್ಗೆ ಜಗಳ ಹಚ್ಚಕ್ಕೆ ನೀವು ಮಾಡಿದ್ರಿ. ಅದಕ್ಕೆ ಇಂಥವೆಲ್ಲ ಉಗ್ರ ಹೋರಾಟಗಳು ಇನ್ನು ಭಾಳ ಕಡಿಮೆ, ಇನ್ಮೇಲೆ ಜಾಸ್ತಿ ಆಕ್ಕವು. ನೀವು ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಓಕೆ, ಥ್ಯಾಂಕ್ ಯು. ಲೋಕೇಶ್ ಕಟ್ಟಿಮನಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹೌದು. ಹಾಗೂ ಈ 2020-25 ಮಟನೂ ನಾವು ಸದಸ್ಯರು ಇದ್ದೀವಿ. ನಾವು ಬಂದಿರೋದೇ SC ಕಾಸ್ಟು, ಹಿಂದೂ ಲಂಬಾಣಿ ಅಂತ ಬಂದಿರೋದು. ಒಂದೇ ವಿಷಯ ಹೇಳ್ಬೇಕಂತಂದರೆ, ನಮ್ಮ ಸರ್ಕಾರದ ಮೇಗೆ ನಾವು ನಮ್ಮ ಹಾಲಿ ಈಗೇನು ಜಿಲ್ಲಾ ಉಸ್ತುವಾರಿ ಸಾಹೇಬ್ರಿದ್ದಾರೆ, HK ಪಾಟೀಲ್ ಸಾಹೇಬ್ರಿದ್ದಾರೆ, ಅಥವಾ ನಮ್ಮ ರಾಜ್ಯ ಸರ್ಕಾರ ಇದೆ, ಎಲ್ಲ ಇರೋದು ಇವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ. ಸೊ ನಮ್ಮ ಪಂಚಾಯತಿನೂ ನಾವು ಹೈಯೆಸ್ಟ್ ಕಾಂಗ್ರೆಸ್ ಪಂಚಾಯತಿ ಮಾಡ್ಕೊಂಡು ಬಂದಾ ಇದ್ದೀವಿ. ವಿಷಯ ಏನಪ್ಪ ಅಂತಂದರೆ, ನಾವು SC ಲಂಬಾಣಿ ಜಾತಿಗೆ ಇದೆಯಲ್ಲ, ಅದು ಹಿಂದೆ BJP ಸರ್ಕಾರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯವರಿದ್ದರು. ಅವಾಗೂ ಈ ಥರ ಅನ್ಯಾಯ ಮಾಡಿದ್ದಕ್ಕೆ ಅವರಿಗೆ ನಮ್ಮ ಜನ ಅಥವಾ ನಮ್ಮ SC ಜನಾಂಗ ಇದೇನು ಹಿಂದುಳಿದ ವರ್ಗ ಅದೀವಲ್ಲ, ಅವ್ರು ಏನು ಪಾಠ ಕಲಿಸ್ಬೇಕಿತ್ತು ಪಾಠ ಕಲಿಸಿದ್ದಾರೆ. ಸೊ ನಾವು ಒಂದೇ ಒಂದು ಹೇಳ್ಕೊಳ್ಳೋದು, ನಮ್ಮ ಇದೇನು ಮೀಸಲಾತಿ ಇದೆಯಲ್ಲ, ಹಿಂದಿಂದ ಡಾಕ್ಟರ್ BR ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದು, ಅದಕ್ಕೆ ಯಾಕೆ ತಾವು ಕೈ ಹಾಕ್ತೀರಾ? ನಮಗೆ ಒಂದೇ ಹೇಳ್ಬೇಕಂತಂದರೆ, ನಾವು ಅದನ್ನು ಬಿಟ್ಟರೆ ನಾವಿಲ್ಲ, ನಾವು ಬಿಟ್ಟರೆ ಅದೇ ಇಲ್ಲ. ಈ ಘಟನೆ ಬಿಫೋರ್ ಇವಾಗ ಒಂದು 15-20 ದಿವಸದ ಹಿಂದೆ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಇಡೀ ಸಮಾಜನೇ, ಇಡೀ ನಮ್ಮ ಗದಗ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಜನ ಬಂದು ಅಲ್ಲಿ ಬಂದು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು 1 ವಾರದ ಗಡುವನ್ನು ತೊಗೊಂಡಿದ್ದರು. ಇಲ್ಲಿವರೆಗೂ ಯಾವುದೇ ಸ್ಪಂದನೆ ನಮಗೆ ಕೊಟ್ಟಿಲ್ಲ. ಹಾಗಾಗಿ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿನಲ್ಲೂ ಇಂಥ ಚಳುವಳಿ ನಡೆಯುತ್ತೆ. ಇನ್ನು ಮುಂದೆ ಇದು ಅಷ್ಟೇ ಅಲ್ಲ, ಇನ್ನು ಮುಂದೆ ಇನ್ನೂ ಉಗ್ರ ಹೋರಾಟ ನಡೆಯುತ್ತೆ. ನಮ್ಮ ಜನಾಂಗ ಇನ್ನೂ ಉಳಿದಿದ್ರು. ಸೊ ಅವ್ರು ಏನು ಹಿಂದೆ ಕುಲಕಷೇಪ ಏನು ಮಾಡ್ತಾಯಿದ್ರು, ಅದು ಮತ್ತು ನೀವೇನಾದರೂ ಕೈ ಬಿಟ್ಟರೆ, ಈ ಸರ್ಕಾರ ನೀವೇನಾದರೂ ನಮಗೆ ಅದಕ್ಕೆ ಧಕ್ಕೆ ತಂದರೆ, ನಮ್ಮ ಜನ ಏನು ಮಾಡ್ತಾಯಿದ್ರು, ಕಾಳ್ಬಟ್ಟಿ ಶೆರೆ ಆಯಿತು, ಮತ್ತೊಂದಾಯಿತು, ಮಗದೊಂದಾಯಿತು, ಆ ಕೆಲಸಕ್ಕೆ ಕೈ ಹಾಕಬೇಕಾಗತ್ತೆ. ಯಾಕಂದರೆ ನಮ್ಮ ಜನಾಂಗ ಅಷ್ಟು ದೊಡ್ಡ ಶ್ರೀಮಂತ ಜನಾಂಗ ಅಲ್ಲ. ನಾವು ಗುಡ್ಡುಗಾಡುಗಳಲ್ಲಿ ವಸತಿ ಮಾಡೋರು, ಗುಡ್ಡುಗಾಡುಗಳಲ್ಲಿ ಇದು ಏನಪ್ಪ ಅಂತಂದರೆ ಕಟ್ಟಿಗೆ ಹೊಡೆಯೋರು, ಇಂಥ ಕೆಲಸವನ್ನು ಮಾಡಿ ನಾವು ಇವತ್ತು ಜನಾಂಗ ಏನೋ ಕಾಣ್ತಾ ಇದೆ. ಅದಕ್ಕೆಲ್ಲ ನಮ್ಮ ಪರಿಶ್ರಮನೇ ಕಾರಣ. ಇದೇನು ಮೀಸಲಾತಿಯನ್ನು ಕೊಟ್ಟಿರೋದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅಲ್ಲ.
ಹಿಂದಿನ BJP ಸರ್ಕಾರ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅವರು ಸಂವಿಧಾನದಲ್ಲಿ ಮಾಡಿರುವಂಥ ಅದೊಂದು ಇದು. ಹಾಗಾಗಿ ತಮ್ಮನ್ನು ದಯವಿಟ್ಟು ಮಾಡಿ ನಾವು ತಮ್ಮಲ್ಲಿ ಒಂದು ತಿಳಿ ಹೇಳ್ತೀವಿ ಏನಂತಂದರೆ, ಇನ್ನೊಮ್ಮೆ ಈ ನಮ್ಮ ಮೀಸಲಾತಿ ಬಗ್ಗೆ ಯಾವತ್ತೂ ತಾವು ಕೈ ಹಾಕಬೇಡಿ, ಇದರ ಬಗ್ಗೆ ತಾವು ಭಾಳ ಗಮನ ತಗೋಬೇಕು ಅಂತ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಯಿತು, ಅಧ್ಯಕ್ಷರಾಯಿತು ಎಲ್ಲರೂ ತಮ್ಮಲ್ಲಿ ಕೇಳ್ಕೊತೀವಿ. ಹೆಚ್ಚಾನೆಚ್ಚಾಗಿ ನಮ್ಮ SC ಜನಾಂಗ, ನಮ್ಮ ಲಂಬಾಣಿ ಬಂಜಾರ ಸಮುದಾಯ ಏನಿದೆ ತಮ್ಮಲ್ಲಿ ಎಲ್ಲ ಬಿಡ್ಕೊತೀವಿ ಅಂತ ಹೇಳ್ತೀವಿ. ನನ್ನ 2 ಮಾತು ಮುಗಿಸ್ತೀನಿ. ಚವ್ಹಾಣ್ ಅಂತ ಕಟ್ಟ. ನನ್ನ ಹೆಸರು ಶ್ರೀನಿವಾಸ್ ಚವ್ಹಾಣ್ ಅಂತ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀವಿ. ನಮ್ಮ ಬಂಜಾರ ಸಮಾಜದ ಎಲ್ಲ ನಾಯಕರು, ಡಾವೋ ಕಾರ್ಬಾರಿ ಮುಖಂಡರ ನೇತೃತ್ವದಲ್ಲಿ ಇವತ್ತೇನು ಗದಗ ಜಿಲ್ಲೆ ಒಳಗೆ DC ಆಫೀಸ್ ಮುಂದೆ ಎದುರುಗಡೆಗೆ ಇವತ್ತು ಈ ಧರಣಿ ಕುಂತಿದ್ದಾರೆ. ಮುಂದೆ ಒಂದಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಮ್ಮ ಬಂಜಾರ ಸಮಾಜದವರು ಪ್ರತಿಯೊಂದು ಜಿಲ್ಲೆ ತಾಲೂಕು ತಾಂಡಾದಿಂತರ ಬಂದು ನಿಮ್ಮ ಕುರ್ಚಿ ಏನ್ರಿ 5 ವರ್ಷ, ನಮ್ಮ ಸಮಾಜ ಯಾವತ್ತಾದರೂ ಸಾಯೋವರೆಗೂ ನಮ್ಮ ಸಮಾಜ ಇರ್ತದೆ. ಅದಕ್ಕಾಗಿ ಮುಂದೆ ಬರೋ ಚುನಾವಣೆ ನಿಮ್ಮ ತಕ್ಕ ಪಾಠಗಳನ್ನು ನಾವು ಕಲಿಸ್ತೀವಿ ಒಂದು ಕಾಟ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಮಾಡಿದ್ದು ಒಂದೊಂದು ಅಲ್ಲ, ಯಾಕಂದರೆ ನಮ್ಮ ಒಳ ಮೀಸಲಾತಿ ಅನ್ನೋದು ಏನು ಮೀಸಲಾತಿ ನಮ್ಮ ತಕ್ಕೊಂಡು ನೀವೇನು ಅನ್ಯಾಯ ಮಾಡ್ತಿದ್ದೀರ ನಮ್ಮ ಸಮಾಜಕ್ಕೆ, ಇದು ದೊಡ್ಡ ಅಘೋರವಾಗಿ ಒಂದು ನಮಗೆ ಭಾಳ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ನೀವು ಏನು ಸರಿಪಡಿಸೋಕೆ ಒಂದು CM ಆಗಿದ್ದೀರಿ, CM ಸ್ಥಾನ ಒಳಗೆ ಇರಬೇಕು. ಇದಕ್ಕೇನಾದರೂ ನಮ್ಮ ಮೀಸಲಾತಿಗೆ ನೀವು ಕೈ ಹಾಕಿದ್ದೆ ಆದರೆ ನಿಮ್ಮ ಕುರ್ಚಿ ಬೀಳಿಸೋದು ಗ್ಯಾರಂಟಿ. ಇದು ಮಾತ್ರ ಶತಸಿದ್ಧ. ಬಂಜಾರ ಸಮಾಜದವರು ರಕ್ತ ಕೊಡೋಕ್ಕೂ ಸಿದ್ಧ, ಸಾಯೋಕ್ಕೂ ಸಿದ್ಧ, ಸಿದ್ದರಾಮಯ್ಯಗೆ ಸಹಾಯ ಹೊಡೋಕ್ಕೂ ಸಿದ್ಧ. ಇದು ಮಾತ್ರ ಸರ್ಕಾರಕ್ಕೆ ಎಚ್ಚರಿಕೆಯಲ್ಲಿಂತ ಹೇಳ್ತಾ ಇದ್ದೀನಿ. ಮಾನ್ಯ ಕಾನೂನು ಸಚಿವರಾದಂಥ HK ಪಾಟೀಲ್ ಸಾಹೇಬ್ರೆ, ಇದು ಏನು ರೀ 6 ತಿಂಗಳ ಹಿಂದೆ ನೀವೆಲ್ಲ ಬಂದು ನಿಮ್ಮ ಮನೆ ಮಟ್ಟ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದ ಕಾಟ ನಿಮಗೆ ಮನವಿ ಕೊಡ್ಬೇಕನ್ನ ಅಂತಿದ್ದೀವಿ. ನೀವು ಅರ್ಧ ದಾರಿಗೆ ನಮಗೆ ನಿಂದಿರಿಸಿ ಕಾಟ ಮನವಿ ತಗೊಂಡು ನಮಗೊಂದು ಸುಳ್ಳು ಭರವಸೆ ಕೊಟ್ಟು ಇವತ್ತು ನಮ್ಮ ಸಮಾಜದಲ್ಲಿಂತ ನೀವೇನು ನಮ್ಮ ಓಟುಗಳನ್ನು ಪಡೆದ ಕಾಟ ಇವತ್ತು ಸಚಿವರಾಗಿರಿ. ಆ ಸಚಿವರು ಆಗಬೇಕಂತ ಕಾರಣಕ್ಕೆ ನೀವು ಏನು ಮಾಡ್ಬೇಕನ್ನೋದು ನೀವು ಇವತ್ತು ಕಾನೂನು ಸಚಿವರಿದ್ದೀರಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ರಿ, ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ನಿಮ್ಮ ಮನೆ ಮುಂದೆ ನಾವು ಧರಣಿ ಮಾಡಬೇಕಾಗತ್ತೆ. ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಬಂಜಾರ ಸಮಾಜದವರು ಯಾವತ್ತೂ ಹೋರಾಟ ಮಾಡೋದು ನಿಧಾನದಿಂತರ. ಏನಾದರೂ ನಮ್ಮ ತಾಳ್ಮೆ ಪರೀಕ್ಷೆ ಚೆಕ್ ಮಾಡಿದರೆ ಇವತ್ತು ನಿಮ್ಮ ಸರ್ಕಾರ ಇರೋದು ಭಾಳ ಡೌಟ್ ಆಗುತ್ತೆ. ಮುಂದಿನ ದಿನಮಾನದಲ್ಲಿ ನಾವು ಯಾವುದೇ ರೀತಿಯಾದಂಥ ಈ ಸರ್ಕಾರಕ್ಕೆ ನಾವು ಈ ಶಾಸಕರಿಗಾಗಲಿ ಕಾಂಗ್ರೆಸ್ ಸಚಿವರಿಗಾಗಲಿ ಲೀಡರ್ಸಿಗಾಗಲಿ ನಮ್ಮ ಲೀಡರ್ಸಿಗೆ ನಾವು ತಾಂಡಾದ್ಲಿಂತ ಕರ್ಕೊಂಡೋಗಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ತಾಂಡ ಬಚಾವೋ ಕಾಂಗ್ರೆಸ್ ಹಟಾವೋ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಅಂತ ಕಾಟ ನಾವು ಹೇಳಿ. ರೈಸ್ ಆಫ್ ನ್ಯೂಸ್ ಗದಗ್.